ನಾವು ಮರಾಠ ಸಮುದಾಯದವರು. ಕರ್ನಾಟಕದಾದ್ಯಂತ ಒಟ್ಟು 50 ಲಕ್ಷ ಜನಸಂಖ್ಯೆ ಇದೆ. ನಮ್ಮ ಸಮುದಾಯ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದಿದೆ. ನಮ್ಮ ಸಮಾಜವನ್ನು 3B ವರ್ಗದಿಂದ 2A ವರ್ಗಕ್ಕೆ ಸೇರಿಸುವಂತೆ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಕಳೆದ ಬಾರಿ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ತನ್ನ ಕೊನೆಯ ಸಂಪುಟ ಸಭೆಯಲ್ಲಿ 3B ವರ್ಗದಿಂದ 2D ವರ್ಗಕ್ಕೆ ಸೇರಿಸಲು ಪ್ರಯತ್ನಿಸಿತು. ಆದರೆ ಅದು ಇಲ್ಲಿಯವರೆಗೂ ಜಾರಿಗೊಳ್ಳಲಿಲ್ಲ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ VS ಶ್ಯಾಮಸುಂದರ್ ಗಾಯಕ್ವಾಡ್ ಹೇಳಿದರು. ನಾವು ಮರಾಠ ಸಮಾಜದವರು ಈ ಕರ್ನಾಟಕದ 50 ಲಕ್ಷಕ್ಕೂ ಹೆಚ್ಚು ನಾವು ಮರಾಠ ಸಮಾಜ ರೈತಾಪಿ ಜನಗಳಾಗಿ ಬಡತನದಲ್ಲಿದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಭಾಳ ಹಿಂದೆ ಇದ್ದೀವಿ. ನಮ್ಮದು 3Bಯಿಂದ 2A ಮಾಡಬೇಕು ಅಂಥೇಳಿ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಕೇಳ್ಕೊಂಡಾಗ ಅವರು ನಮಗೆ ಅನ್ಯಾಯ ಮಾಡಿದ್ರು, ಅವರು ಮಾಡ್ಕೊಳ್ಳಿಲ್ಲ. ಮಾಡ್ತೀನಿ ನಮಗೆ ಕಾಲ ತಡೆದ್ರು. ಯಡಿಯೂರಪ್ಪನವರು 2 ಬಾರಿ ಮುಖ್ಯಮಂತ್ರಿ ಆದರೂ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಸಹ ಮಾಡ್ಕೊಳ್ಳಿಲ್ಲ. ಬೊಮ್ಮಾಯಿಯವರಲ್ಲಿ ನಾವು ಸುಮಾರು ಹಲವಾರು ಬಾರಿ ಭೇಟಿಯಾದಾಗ ಅವರು ಮಾಡಿಕೊಡ್ತೀನಿ ಅಂತ ಹೇಳಿ ಇದೇನು ಕೊನೆಯ ಇದರಲ್ಲಿ ಅವರು ಮಾಡಿಕೊಟ್ಟಾಗ ಇನ್ನಿತರ ಸಮಾಜಗಳು ಸಹ ಬಂದು ನಮಗೆ 3Bಯಿಂದ 2A ಮಾಡಿ ಅಂತ ಕೇಳಿಕೊಂಡಾಗ, ಆದರೆ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರು 3Bಯಿಂದ 2D ಅಂತ ಅದನ್ನು ಕ್ಯಾಬಿನೆಟಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ನಮಗೆ 2Dಗೆ ರೆಕಮೆಂಡ್ ಮಾಡಿದ್ದಾರೆ. ಅದು ಈಗ ಇಂಪ್ಲಿಮೆಂಟ್ ಆಗಬೇಕು. ಈಗಿನ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಮತ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಾಗಿದೆ. ಆದರೂ ಅದು ಆಗೋವರೆಗೂ ಅದು ಪೆಂಡಿಂಗ್ ಆಗಿದೆ. ಇದೊಂದು ವಿಷಯ. ಎರಡನೇದಾಗಿ ರಾಜಕೀಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಅನ್ಯಾಯ ಮಾಡ್ಕೊಂಡು ಬರ್ತಾಯಿದೆ. ನಮ್ಮದೇ ಯಾವುದೇ ಮಂತ್ರಿಗಿರಿ ಇಲ್ಲ, ವಿಧಾನ ಪರಿಷತ್ ಇಲ್ಲ, ರಾಜ್ಯಸಭಾ ಇಲ್ಲ, MP ಇಲ್ಲ, ಜೊತೆಗೆ MLAಗಳು ಸಹ ನಮಗೆ ಸರಿಯಾದ ಸೀಟನ್ನು ಕೊಟ್ಟಿಲ್ಲ. ನಾವು 40 ಜನ ಮರಾಠ ಮುಖಂಡರು ರಾಜ್ಯದಿಂದ ದೆಹಲಿಗೆ ಹೋಗಿ ವಿಧಾನಸಭಾ ಚುನಾವಣೆ ಮುಂಚೆ ಹೋಗಿ ಭೇಟಿ ಮಾಡಿದಾಗ 2 MP ಟಿಕೆಟ್ ಕೊಡಿ, ಒಂದು 12 ವಿಧಾನಸಭಾ ಕೊಡಿ ಅಂದ್ವಿ. ಆದರೂ ಅವರು ಕೇವಲ 3 ವಿಧಾನಸಭಾ ಸೀಟ್ ಕೊಟ್ಟರು. ಮತ್ತು MP ಸೀಟ್ಗೆ ನಾವೀಗ ಹೋರಾಟ ಮಾಡ್ತಾಯಿದ್ದೀವಿ. ಕಡೆ ಪಕ್ಷ ಉತ್ತರ ಕನ್ನಡದಲ್ಲಿ 4 ರಿಂದ 4.5 ಲಕ್ಷ ಮರಾಠ ಸಮಾಜದವರು ವಾಸವಾಗಿದ್ದಾರೆ, ಮತದಾರರಿದ್ದಾರೆ. ಅವರು ಮೊದಲಿಂದಲೂ ನಮ್ಮ ಏನೀಗ 6 ಬಾರಿ ಚುನಾಯಿತರಾಗಿದ್ದಾರೆ ನಮ್ಮ ಹೆಗ್ಡೆಯವರಿಗೆ, ಅನಂತಕುಮಾರ್ ಹೆಗ್ಡೆಯವರಿಗೆ ಬೆಂಬಲ ನೀಡಿದ್ದಾರೆ, ಹಿಂದೆನೂ ಬೆಂಬಲ ನೀಡಿದ್ದಾರೆ. ಈಗ ಮರಾಠ ಸಮಾಜಕ್ಕೆ ಈ ಸರಿ ಬಿಟ್ಕೊಡಿ ಅಂತ ನಾವು ಕೇಳಿದ್ದೀವಿ. ಅದೇನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ನಾವು ಹಿರಿಯರಲ್ಲೂ ಮುಖಂಡರುಗಳು ಅದೇ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ದಯವಿಟ್ಟು ಈ ಬಾರಿ ಉತ್ತರ ಕನ್ನಡಕ್ಕೆ ಮತ್ತು ಅದು ಹಿಂದುಳಿದ ವರ್ಗದ ಪ್ರದೇಶ ಆಗಿರೋದ್ರಿಂದ ಈ ಭಟ್ಕಲ್ ಇದು ಉತ್ತರ ಕನ್ನಡ ಕ್ಷೇತ್ರ ಇದಕ್ಕೆ ಹಿಂದುಳಿದ ಸಮಾಜ ಸೇರಿದಂಥ ಮರಾಠರಿಗೆ ಕೊಡಬೇಕು. ಸುಮಾರು 30 ವರ್ಷಗಳ ಹಿಂದೆ ಕದಂ ಅಣ್ಣವರಿಗೆ 2 ಬಾರಿ ಇಲ್ಲಿ ಲೋಕಸಭಾ ಸ್ಥಾನವನ್ನು ಕೊಟ್ಟಿದ್ದರು. ಅದ ನಂತರ ನಮಗೆ ಮರಾಠರಿಗೆ ಬಹಳ ಅನ್ಯಾಯವಾಗಿದೆ. ಆದ್ದರಿಂದ ಇದೇ ರೀತಿ ಅನ್ಯಾಯ ಆಗ್ತಾಯಿದ್ರೆ ಇನ್ನು ಇಡೀ ಮರಾಠ ಸಮಾಜ ಮುಂಬರುವ ಚುನಾವಣೆಗಳಲ್ಲಿ ಅವರು ಎದ್ದು ನಿಂತ್ಕೋಬೇಕಾಗತ್ತೆ, ಅಥವಾ ಚುನಾವಣೆಯೇ ಅವರು ಬಹಿಷ್ಕಾರ ಮಾಡುವಂಥ ಸಂದರ್ಭ ಬರ್ಬೋದು. ಇದನ್ನು ಅರ್ಥಕೊಂಡು ಕೇವಲ ಒಂದು ಸೀಟ್ ಆದರೂ ನಮಗೆ ಮರಾಠ ಸಮಾಜಕ್ಕೆ ಉತ್ತರ ಕನ್ನಡಕ್ಕೆ ಶ್ಯಾಮಸುಂದರ್ ಗಾಯಕ್ವಾಡ್ಗೆ ಕೊಡಬೇಕು ಅಂತೇಳಿ ನಾವು ಇಡೀ ರಾಜ್ಯದಿಂದ ನಾವು ಎಲ್ಲ ಮರಾಠ ಸಮಾಜ ಬಂಧುಗಳು ಕೇಳ್ಕೊಳ್ತಾ ಇದ್ದಾರೆ. ನಾವು ಮತ್ತೆ ಮನವಿ ಸಹ ಮಾಡ್ತಾಯಿದ್ದೀವಿ. ಅವರು ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳುವ ಹಿನ್ನೆಲೆಯಲ್ಲಿ ಮುಂಡಗೋಡಿನ ಸಾಲಾಗಾಂ ಪೀಠಾಧೀಶರಾದ ಶ್ರೀ ವಿರೂಪಾಕ್ಷ ಮಹಾರಾಜ ಸ್ವಾಮೀಜಿಗಳ ಸಹಿತ ಬನವಾಸಿಯಿಂದ ರಾಮರಥ ಯಾತ್ರೆಯನ್ನು ಕೈಗೊಂಡಿದ್ದು ಅದು ಇಂದು ಭಟ್ಕಳ ತಾಲೂಕಿಗೆ ತಲುಪಿದೆ. ಈ ಸಂದರ್ಭದಲ್ಲಿ ಭಟ್ಕಳದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು 500 ವರ್ಷಗಳಿಂದ ರಾಮ ಮಂದಿರಕ್ಕಾಗಿ ಹೋರಾಟ ನಡೆದಿತ್ತು. ಈ ಕಾರಣಕ್ಕಾಗಿ ಇಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ. ರಾಮ ಮಂದಿರ ಸ್ಥಾಪನೆಯ ದಿನದಂದು ತಮ್ಮ ತಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋವಿಟ್ಟು ದೀಪ ಬೆಳಗಿಸಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಬೇಕು. ಮತ್ತು ಉತ್ತರ ಕನ್ನಡದಲ್ಲಿ 4 ರಿಂದ 4.5 ಲಕ್ಷ ಮರಾಠರಿದ್ದಾರೆ. ನಾವು ಮೊದಲಿನಿಂದಲೂ 6 ಬಾರಿ ಸಂಸದರಾದ ಅನಂತಕುಮಾರ್ ಹೆಗಡೆಯವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಈ ಬಾರಿ ಮರಾಠ ಸಮಾಜಕ್ಕೆ ಸಂಸದ ಸ್ಥಾನವನ್ನು ಬಿಟ್ಟುಕೊಡುವಂತೆ ಕೇಳಿಕೊಂಡಿದ್ದೇವೆ. ಬಿಜೆಪಿ ಹೈಕಮಾಂಡ್ ಈ ಬಾರಿ ಮರಾಠ ಸಮುದಾಯವನ್ನು ಸಂಸತ್ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು. ಇಲ್ಲದಿದ್ದರೆ
ಮರಾಠ ಸಮಾಜ ಚುನಾವಣೆಯನ್ನೇ ಬಹಿಷ್ಕರಿಸಬೇಕಾಗುತ್ತದೆ ಎಂದರು. ನಾನು ಶ್ಯಾಮ್ ಸುಂದರ್ ಗಾಯಕ್ವಾಡ್ ಅಂತೇಳಿ ರಾಜ್ಯ ಮರಾಠ ಕ್ಷತ್ರಿಯ ಮಹಾ ಒಕ್ಕೂಟದ ಅಧ್ಯಕ್ಷ ಹಾಗೂ ನನ್ನ ಜೊತೆಯಲ್ಲಿ ನನ್ನ ಗುರುಗಳಾದ ಮುಂಡಗಾಂವಿನ ಸಾಲಗಾಂವ್ ಪೀಠಾಧೀಶ್ವರರಾದ ಶ್ರೀ ವಿರೂಪಾಕ್ಷ ಸ್ವಾಮಿ ಮಹಾರಾಜರು ಸಹ ನಮ್ಮ ಜೊತೆಲಿದ್ದಾರೆ. ಜೊತೆಯಲ್ಲಿ ಕುನಾಲ್ ಗೋವಿಂದ್, ತಿಲಕ್ ಚಂದನ್ ಅವರು ಸಹ ನನ್ನ ಜೊತೆಯಲ್ಲಿ ನಾವು ಈ ರಾಮರಥದ ಯಾತ್ರೆಯನ್ನು ಸುಮಾರು 9 ದಿನಗಳ ಹಿಂದೆ ಬನವಾಸಿಯಿಂದ ಶುರು ಮಾಡಿ ಅಲ್ಲಿಂದ ಶಿರ್ಸಿಯ ಮಾರಿಕಾಂಬ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಶಿರ್ಸಿ ಮತ್ತು ಬನವಾಸಿ ಮತ್ತು ಅಲ್ಲಿಂದ ಯಲ್ಲಾಪುರ, ಗುಂಡುಗೋಡು, ಹಾಗೆ ಹಳಿಯಾಳದಿಂದ ಕಿತ್ತೂರು, ನಂತರ ಖಾನಾಪುರ ಮತ್ತು ಬೆಳಗಾವಿ ಕೆಲವು ಪ್ರದೇಶಗಳು, ಅಲ್ಲಿಂದ ಮತ್ತೆ ನಾವು ದಾಂಡೇಲಿ, ಜೋಯಿಡಾ, ರಾಮನಗರ, ಕಾರವಾರ, ಸದಾಶಿವಗಢದಿಂದ ನಿನ್ನೆ ನಾವು ಕುಮಟಾಗೆ ಬಂದ್ವಿ. ಕುಮಟಾದಲ್ಲೂ ಸಹ ಅಲ್ಲಿ ಎಲ್ಲ ಮುಖ್ಯ ಬೀದಿಗಳಲ್ಲಿ ಎಲ್ಲ ಕಡೆ ಜನಗಳಲ್ಲಿ ನಾವು ಈ ಕರಪತ್ರವನ್ನು ಹಂಚಿ ಅಲ್ಲಿಂದ ಈಗ ಭಟ್ಕಲ್ಗೆ ನಾವು ಆಗಮಿಸಿದ್ದೇವೆ. ಬರಬೇಕಾದ್ರೆ ಕುಮಟಾದ ಶಾಸಕ ದಿನಕರ್ ಶೆಟ್ಟಿಯವರು ಸಹ ನಾವು ಭೇಟಿಯಾಗಿ ಬಂದ್ವಿ. ಅವರು ಸಹ ಭಾಳ ಸಂತೋಷ ಬಿದ್ದು ನಮಗೆಲ್ಲರಿಗೂ ಭಾಳ ಒಂದು ಶುಭವನ್ನು ಕೋರಿದರು. ಹಾಗೆಯೇ ನಮ್ಮ ಉದ್ದೇಶ 500 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತಹ ಈ ರಾಮನ ದೇವಾಲಯ ಪುನರ್ ನಿರ್ಮಾಣವಾಗಬೇಕು, ಮತ್ತು ರಾಮರಾಜ್ಯ ಈ ಭಾರತದಲ್ಲಿ ಆಗಬೇಕು ಅಂತ ಒಂದೇನು ಗುರಿ ಇಟ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿಯವರು ರಾಮರಥ ಯಾತ್ರೆ ಈ ಒಂದು ಕನಸು ಇವತ್ತಿದು ನನಸಾಗಿದೆ. 26ನೇ ತಾರೀಕು ಸೋಮವಾರ ಜನವರಿ ತಿಂಗಳಲ್ಲಿ ಈ ಬೃಹತ್ ದೇವಾಲಯ ಸುಮಾರು 106 ಕೋಟಿ ಹಾಗೂ ಸಾಧು ಸಂತರು ಮತ್ತು ನಮ್ಮ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಒಂದು ಸಮ್ಮುಖದಲ್ಲಿ ಈ ಬೃಹತ್ ದೇವಾಲಯ ಪ್ರತಿಷ್ಠಾಪನೆಯಾಗಲಿದೆ. ಮತ್ತು ನಮ್ಮ ರಾಷ್ಟ್ರಕ್ಕೆ, ಭಾರತ ದೇಶಕ್ಕೆ ಮತ್ತೆ ರಾಮರಾಜ್ಯ ಉದಯವಾಗ್ತಿದೆ. ಪ್ರಜೆಗಳು ನೆಮ್ಮದಿ ಶಾಂತಿಯಿಂದ ಮತ್ತೆ ಬದುಕ್ತಾರೆ, ಸತ್ಯ ಧರ್ಮದಿಂದ ಮತ್ತೆ ರಾಮಯುಗ ಶುರು ಆಗತ್ತೆ ಅಂಥೇಳಿ ಇದು ಎಲ್ಲ ಕಡೆ ಈಗೆಲ್ಲ ಒಂದು ಸಣ್ಣ ಮಕ್ಕಳಿಂದ ಸಹ ಈ ಹಿರಿಯರಿಗೂ, ಪೂಜ್ಯರು ಮತ್ತು ವಯಸ್ಸಾಗಿರೋರಿಗೂ ಸಹ ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಜಾತಿ ಮತ ಕುಲ ಭೇದವಿಲ್ಲದೆ ಎಲ್ಲರೂ ಸಹ ಈ ರಾಮನ ಮಂದಿರದ ನಿರ್ಮಾಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ನಾವು ಈ ಕರಪತ್ರವನ್ನು ಮುದ್ರಿಸಿ ಇಡೀ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ವಿ ಪ್ರತಿಯೊಂದು ಮನೆಗೆ, ದೇವಸ್ಥಾನಗಳಿಗೆ, ಮಠಗಳಿಗೆ ಎಲ್ಲರಿಗೂ ಇದನ್ನು ತಲುಪಿಸಿ ನಿಮ್ಮ 22ನೇ ತಾರೀಕು ನಿಮ್ಮ ಮನೆಗಳ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಒಂದು ರಾಮನ ಫೋಟೋವನ್ನು ಇಟ್ಟು ಆ ಫೋಟೋಗೆ ದೀಪವನ್ನು ಬೆಳೆಸಿ ಆ ದಿನ ನಿಮ್ಮೆಲ್ಲ ಮನೆಗಳಲ್ಲಿ ಒಂದು ದೊಡ್ಡ ಹಬ್ಬದ ಅಡುಗೆಯನ್ನು ಮಾಡಿ ದೊಡ್ಡ ಇಡೀ ಇದು ರಾಷ್ಟ್ರದ ಒಂದು ಹಬ್ಬ ಅಂತ ಆಚರಣೆ ಮಾಡಬೇಕು ಅಂತೇಳಿ ನಾವು ಈ ಕರಪತ್ರದ ಮೂಲಕ ನಾವು ಇದು ತಿಳಿಸ್ತಾ ಇದ್ದೀವಿ. ಜೊತೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 350ನೇ ಸಾಮ್ರಾಜ್ಯೋತ್ಸವ ಈ ವರ್ಷ 350 ವರ್ಷ ಆಗಿದೆ. ಅವರು ಸಹ ನಮ್ಮ ಶಿವಾಜಿ ಮಹಾರಾಜರ ಸಹ ಘೋಷಣೆ ಮಾಡಬೇಕು, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ನಮ್ಮ ಭಟ್ಕಳ ಕ್ಷೇತ್ರಕ್ಕೆ, ಉತ್ತರ ಕನ್ನಡ ಕ್ಷೇತ್ರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಶ್ರೀ ವಿರೂಪಾಕ್ಷ ಮಹಾರಾಜ ಸ್ವಾಮೀಜಿಗಳು ಮಾತನಾಡಿ, ನಮ್ಮ ದೇಶದಲ್ಲಿ ರಾಮನಾಮ ಜಪ ಜನರಲ್ಲಿ ನೆಮ್ಮದಿಯನ್ನು ತರುತ್ತಿದೆ. ಜೈ ಶ್ರೀರಾಮ ಎನ್ನುವ ಘೋಷಣೆ ಜಗತ್ತಿನ ದುಷ್ಟಶಕ್ತಿಯನ್ನು ನಾಶ ಮಾಡುತ್ತದೆ. ಪ್ರತಿಯೊಬ್ಬರ ಮನೆಯನ್ನು ನಾವು ದೇವಾಲಯ ಮಾಡಿಕೊಳ್ಳಬೇಕು ಎಂದರು. ನಮ್ಮ ಭಾರತ ದೇಶದ ಎಲ್ಲ ರಾಮ ಭಕ್ತರಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸಿ ಇವತ್ತು ನಮ್ಮ ಹೊಸ ಸೂಚನೆ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ರಾಮ ಅನ್ನೋದು ಮಂತ್ರ ಎಲ್ಲರಲ್ಲಿ ಸಮಾಧಾನ ಶಾಂತಿ ಕೊಡ್ತಾ ಇದೆ. ಎಷ್ಟೋ ದಿವಸ ವಿಘ್ನದಾಗ ತಾಪತ್ರೊಳಗೆ ಹಿಂದೆ ಸಾಕಷ್ಟು ಶರಣರಲ್ಲಿಂದ, ಸತ್ಪುರುಷರಿಂದ, ವೈರಿಗಳಿಂದ ಎಷ್ಟೋ ವಿಘ್ನ ಬಂದಿರೋದು. ರಾಮ ಮಂದಿರ ಕುಂಠಿತಾಗಿತ್ತು. ಇವತ್ತು ಸ್ಥಾಪನೆ ಆಗುವಂಥದ್ದು ದೇವರು, ಪ್ರತಿ ರಾಮ ರಾಜ್ಯ ಆಗುವಂಥದ್ದು ಭಗವಂತ ನಮಗೆಲ್ಲರೂ ಮಾಡ್ಕೊಂಡು ಪ್ರತ್ಯಕ್ಷ ಎಲ್ಲರೂ ಹೃದಯದಲ್ಲಿ ರಾಮ ಅಂದ್ರೆ ಆತ್ಮರಾಮ, ಆತ್ಮದೊಳಗೆ ನಿಮ್ಗೆ ರಾಮಾನ ಆ ಮಂತ್ರವನ್ನು ಜಪಿಸೋದು. ಯಾವಾಗ ನಾಮಸ್ಮರಣೆ ನವವಿಧ ಭಕ್ತಿಯೊಳಗೆ ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ನಾಮಸ್ಮರಣೆ ಭಕ್ತಿಯೊಳಗೆ ಮಾಗ ಝಾಲೆ ನಿರೂಪಣ ಅಠಾವೆ ಭಕ್ತಿ ಚೇ ಲಕ್ಷಣ ಆತಾಯಕ ಸಾವಧಾನ ಭಕ್ತಿ ನವಮಿ ಅಂತ
9 ಭಕ್ತಿ ನಾವು ರಾಮನಲ್ಲಿ ಅದಾವೆ. ಅದರೊಳಗೆ ನಾವೇನು ಮಾಡಬೇಕಾಗಿತ್ತು, ನಾಮಸ್ಮರಣೆ ಹೆಚ್ಚಿಗೆ ಮಾಡಬೇಕಾಗಿತ್ತು. ಕುಂತಲ್ಲೇ ನಿಂತಲ್ಲೇ ಹೋದಲ್ಲೇ ಬಂದಲ್ಲೇ ಚಾಲ್ತಾ ಬೋಲ್ತಾ ದಂದ ಕರಿತಾ ಸುಖಿತಾ ನಾಮಸ್ಮರಣೆ ಎಲ್ಲರಿಗೂ ಬರಬೇಕು. ಆ ಧ್ಯಾನ ಒಟ್ಟರು ಪ್ರೂಪಣೆ ಏಕಾಗ್ರತೆ ದೇಶದಲ್ಲಿ ಆಕಾಶಕ್ಕೆ ಮುಟ್ಟುವಂಥ ಜೈ ಶ್ರೀರಾಮ್ ಅನ್ನೋದೊಂದು ಶಬ್ದ, ಆ ಸ್ಮರಣೆ ಜಗತ್ತಿಗೆ ಏನಾಕತ್ವಂತ ಎಂಥ ಒಂದು ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ನಮ್ಮನ್ನು ಪತಿತರನ್ನೆಲ್ಲ ಪಾವನ ಮಾಡೋದು. ಅದಕ್ಕೆ ರಾಮ ಅಂದ್ರೆ ಪತಿತೋಂಕ ಪಾವನ ಬನ್ಯಾಯನಕ ಅಂತ ರಾಮನ ನಾವು ನಮ್ಮ ಮನೆಯೊಳಗೆ ಮನೆಗೂ ಪ್ರತಿಯೊಬ್ಬರು ಮನೆಯನ್ನ ದೇವಾಲಯ ಮಾಡಬೇಕು. ನಾವು ರಾಮ ಅಂತಂದ್ರೇನು, ನಿಮ್ಮಲ್ಲಿ ಆತ್ಮ ಐತಿ, ನಿಮ್ಮಲ್ಲಿ ಜೀವಾತ್ಮ ಐತಿ, ನಿಮ್ಮಲ್ಲಿ ಪರಮಾತ್ಮ ಐತಿ. ನಿಮ್ಗೆ ಅಯೋಧ್ಯಕ್ಕೆ ಹೋಗಿಲ್ಲ ಅಂದರೆ ನಿಮ್ಮ ಮನೆಯೊಳಗೆ ಅವತ್ತ 22ನೇ ತಾರೀಕು ದಿವಸ ನೀವು ರಾಮನ ಸ್ಮರಣೆ ಮನೆಯವರು ಪ್ರತಿಯೊಬ್ಬರು ಮಾಡಿ, ಎಲ್ಲರೂ ಹಬ್ಬ, ಸಾಧು ಸಜ್ಜನರೊಳು ಆಡುವುದೇ ಹಬ್ಬ, ವೇದಾಂತದ ಅರ್ಥವ ತಿಳಿಸುವುದ ಹಬ್ಬ. ಹಂಗೆ ಸಾಧು ಸಜ್ಜನರು ಸತ್ಪುರುಷರು ಎಲ್ಲ ಬದ್ಧ ಜೀವಿಗಳು ಮುಮುಕ್ಷಿಗಳು ಆದಂಥವ್ರು ಪ್ರತಿಯೊಬ್ಬರೂ ನಾವು ಅವತ್ತು ಧ್ಯಾನ ಮಾಡೋಕ್ಕೆ ಸರ್ವರಿಗೆ ಹಾಕಿಕೊಟ್ಟ ನಾವು ರಾಮ. ಅದಕ್ಕೆ ಅವತ್ತೆಲ್ಲರೂ ಪ್ರತಿಯೊಬ್ಬರು ಮನೆಯೊಳಗೆ ದೀಪಾರಾಧನೆ ಮಾಡಿ ಎಲ್ಲರೂ ಶಾಂತಿಯಿಂದ ಯಾವ ಕೆಲಸಕ್ಕೆ ಹೋಗದಂಗೆ ಪ್ರತಿಯೊಬ್ಬರು ಜಗತ್ತಿಗೆ ಏಕದಮ್ ನಿಶಬ್ದ ಆಗಿರ್ಬೇಕು ಜಗತ್ತು. ರಾಮ್ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಸ್ಮರಣೆ ಮಾಡ್ತಾ ನಾವು ಮಾಡ್ಕೊತ ಹೋಗ್ಬೇಕಾಗಿತ್ತು.